ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆ ಪಿ ನಗರ್ 7th ಫೇಸ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಕಾಲಪ್ ಡಿಸೈನ್ ಅನ್ನ ನೋಡಿ. ಈ ತರ ಇರುತ್ತೆ ಸ್ಕಾಲಪ್ ಡಿಸೈನ್ ಸ್ಲೀವ್ಸ್ ಗೆ, ಮತ್ತೆ ಬ್ಯಾಕ್ ಅಲ್ಲಿ ಈ ತರ ಬೋಟ್ ನೆಕ್ ಟೈಪ್ ಬಂದು ಸೈಡ್ ಅಲ್ಲಿ ಈ ಸೈಡ್ ಆ ಸೈಡ್ ಸ್ಕಾಲಪ್ ಡಿಸೈನ್ ಬರುತ್ತೆ. ಈ ಸ್ಕಾಲಪ್ ನ ತುಂಬಾ ಈಸಿಯಾಗಿ ನಾವ್ ₹2 ಕಾಯಿನ್ ಅಂತೀವಲ್ಲ, ಈ ರೀತಿಯಾಗಿ ₹2 ಕಾಯಿನ್ ನ ಇಟ್ಕೊಂಡು ಆ ಸ್ಕಾಲಪ್ ನ ಯಾವ ರೀತಿ ಒಂದೇ ಸಮ, ಇವಾಗ ನಾರ್ಮಲ್ ಆಗಿ ನಾವು ಮಾರ್ಕ್ ಮಾಡಿ ಅಂದ್ರೆ ಒಂದು ದೊಡ್ಡದು ಒಂದು ಚಿಕ್ಕದು ಈ ತರ ಬರುತ್ತೆ. ಅದೇ ರೀತಿ ಆ ರೀತಿ ಬರ್ದಿರ ಎಲ್ಲಾನು ಒಂದೇ ಸಮ ಬರ್ಬೇಕು ಅಂತಂದ್ರೆ ₹2 ಕಾಯಿನ್ ನ ಇಟ್ಕೊಂಡು ಯಾವ ರೀತಿ ಕಟ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡೋದೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಅದರಿಂದ ಆ ರೀತಿ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ಕಮೆಂಟ್ ಮಾಡಿ, ಇಲ್ಲ ನಮ್ಮ ಚಾನಲ್ ನಂಬರ್ ಇದೆ ವಾಟ್ಸ್ಆಪ್ ಆದ್ರೂ ಮಾಡಿ. ನಿಮ್ ಕಟಿಂಗ್ ಅಲ್ಲಿ ಏನೇ ಚೇಂಜಸ್ ಇದೆ, ಈ ತರ ಬರ್ತಾ ಇದೆ ಅಂತಂದ್ರೆ, ಇಲ್ಲ ಹೊಲ್ದಾದ್ಮೇಲೆ ಯಾವ ರೀತಿ ಬಂದಿದೆ, ಏನ್ ಪ್ರಾಬ್ಲಮ್ ಬರ್ತದೆ, ಏನ್ ಕಸ್ಟಮರ್ ಹೇಳಿದೆ, ಇಲ್ಲ ನಿಮ್ ಬ್ಲೌಸ್ ಅಲ್ಲಿ ನಿಮ್ಗೆ ಏನ್ ಡೌಟ್ಸ್ ಇದೆ, ಇದನ್ನೆಲ್ಲ ನಮ್ಗೆ ಫೋಟೋ ಕಳಿಸಿ. ಇಲ್ಲ ಅಂತಂದ್ರೆ ಫೋನ್ ಮಾಡಿ ಕೇಳೋರ್ಗೆ ಫೋನ್ ಅಲ್ಲೇ ನಾನು ಆನ್ಸರ್ ಅನ್ನೋದು ಕೊಡ್ತೀನಿ. ಇಲ್ಲ ಎಲ್ಲಾರ್ಗು ಅರ್ಥ ಆಗೋ ರೀತಿಯಲ್ಲಿ ಬೇಕಂದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ಒಬ್ಬನೇ ಇರೋದು ಎಲ್ಲಾ ಕೆಲಸನೂ ಮಾಡ್ಕೋಬೇಕು, ಅದರಿಂದ ಸ್ವಲ್ಪ ಲೇಟ್ ಆಗ್ಬೋದು. ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ, ನಾನು ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಅನ್ನೋದು ಕೊಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವ್ ಮಾಡ್ಬೇಕಾದ್ರೆ ಏನೆಲ್ಲ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲು ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋನ ಮಾಡಿದ್ನಿ. ಆಲ್ರೆಡಿ ಹೆಚ್ಚು ಕಮ್ಮಿ 600 ವಿಡಿಯೋಸ್ ಮೇಲೆನೆ ಮಾಡಿದೀನಿ. ಅದ್ರಲ್ಲಿ ಕೆಲವೊಂದು ಲೀಸ್ಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ನಾರ್ಮಲ್ ಬ್ಲೌಸ್ ಆಗಿರ್ಬೋದು, ಸುಮಾರು ನೀವು ತಮ್ಲೈನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ಬೋಟ್ ನೆಕ್ ಆಗಿರ್ಬೋದು, ನಾರ್ಮಲ್ ನೆಕ್ ಆಗಿರ್ಬೋದು, ಯಾರಿಗೆ ಪೇಪರ್ ಕಟಿಂಗ್ಸ್ ಬೇಕು ಅಂದ್ರೂ ನಾವು ಕಾಲ್ ಮಾಡ್ಬೋದು. ನೀವು ಕಾಲ್ ಮಾಡಿ ಅಡ್ರೆಸ್ ಹೇಳ್ತದೆ, ನಾನು ಕೊರಿಯರ್ ಕಳ್ಸಿಕೊಡ್ತೀನಿ. ಅದೇ ರೀತಿ ಇಲ್ಲ ಸರ್ ನಾವು ಬಂದೇ ಹೋಗ್ತೀವಿ ಅನ್ನೋರ್ಗೆ ಸಂಡೇ ಟೈಮ್ ಫ್ರೀ ಇರ್ತೀನಿ, ಫೋನ್ ಮಾಡ್ಕೊಂಡ್ ಬನ್ನಿ. ನಿಮ್ ಮುಂದೆನೆ ನಿಮ್ ಬ್ಲೌಸ್ ನ ಒಂದು ಕಟ್ ಮಾಡಿ ಕೊಡ್ತೀನಿ. ಅದನ್ನೇ ಎತ್ಕೊಂಡು ಹೋಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ ಕಟಿಂಗ್ ಯಾವ ತರ ಬರುತ್ತೆ ಅಂತ ಸ್ವಲ್ಪ ಡೌಟ್ಸ್ ಇದ್ರು ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ತುಂಬಾ ದಿನಗಳಿಂದ ಈ ತರ ಸ್ಕಾಲಪ್ ನ ನೋಡಿ, ಈ ತರ ಸ್ಲೀವ್ಸ್ ಗೆ ಸ್ಕಾಲಪ್ ಮತ್ತೆ ಬ್ಯಾಕ್ ಅಲ್ಲಿ ಈ ತರ ಸ್ಕಾಲಪ್ ಇರುವಂತ ಬ್ಲೌಸ್ ನ ಬಾರ್ಡ್ರೆ ಸ್ಕಾಲಪ್ ಮಾಡ್ಕೋಬೇಕಾ, ಇಲ್ಲ ಅಂದ್ರೆ ಫಸ್ಟ್ ಬ್ಲೌಸ್ ಪೀಸ್ ಎಲ್ಲ ಸ್ಕಾಲಪ್ ಮಾಡ್ಕೋಬೇಕಂತ ತುಂಬಾ ಜನಕ್ಕೆ ಡೌಟ್ ಇರ್ಬೋದು. ಮತ್ತೆ ಸ್ಕಾಲಪ್ ಡಿಸೈನ್ ನ ಯಾವ ತರ ಕಟ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಸ್ಲೀವ್ಸ್ ಗೆ ಬಾರ್ಡರ್ ಬಂದಿದೆ, ಮತ್ತೆ ಕೆಳಗಡೆನು ಸ್ಕಾಲಪ್ ಶೇಪ್ ಬರ್ಬೇಕಂತೆ. ಅದೇ ರೀತಿ ನಾವು ಎಲ್ಲಾ ವಿಡಿಯೋದಲ್ಲಿ ಕಟ್ ಮಾಡಿದಾಗ ಫಸ್ಟ್ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಸ್ಲೀವ್ ಲೆಂತ್ ಅನ್ನೋದು ಫಸ್ಟ್ ನೋಡ್ಕೋಬೇಕು. ಸ್ಲೀವ್ ಲೆಂತ್ ನೋಡಿ, 2 ಸ್ಲೀವ್ಸ್ ಒಟ್ಟಿಗೆ ಕಟ್ ಮಾಡೋದನ್ನ ನೋಡಿ ಡಬಲ್ ಹಾಕೊಂಡಿದ್ದೀನಿ. ಎಂಚ್ ಪೀಸ್ ಬ್ಯಾಕ್ ತರ ಮಾಡ್ಕೊಳ್ತಾರ ನೋಡಿ, ಎಕ್ಸ್ಟ್ರಾ ಇಲ್ಲಿವರೆಗೂ ಬರೋ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹಾರ್ಮೋಲ್ ಡಿಸ್ಟೆನ್ಸ್ ನೋಡ್ಕೊಂಡು ಫ್ರಂಟ್ ಗೆ ಜೈನ್ ಬರ್ದಿರ ನೋಡ್ಕೊಂಡು ಮಾರ್ಕ್ ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಾದ್ಮೇಲೆ ಬ್ಯಾಕ್ ಸೈಡ್ ಗೆ ಈ ತರ ಫೋಲ್ಡ್ ಜಾಯಿಂಟ್ ಹಾಕೊಂಡು ಮತ್ತೆ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಮೊದಲನೇದಾಗಿ ನಾವು 2 ಲೈನ್ ಅನ್ನೋದು ಹಾಕೊಂಡಿದೀವಿ. ಮನೇಲಿರೋರು ಸಹ ಅಷ್ಟೇ, ತುಂಬಾ ಈಸಿಯಾಗಿ ಯಾವರೇ ಕಸ್ಟಮರ್ ಆಗ್ಲಿ ಅಳತೆ ಬ್ಲೌಸ್ ಕೊಟ್ಟಾಗ ಒಂದ್ಸಲಿ ಮೆಜರ್ಮೆಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಅಳತೆ ಬ್ಲೌಸ್ ಕರೆಕ್ಟ್ ಆಗಿದೆ ಅಂದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಮೆಜರ್ಮೆಂಟ್ ನ ತಗೊಳ್ಳಿ. ಸ್ವಲ್ಪ ಈಸಿಯಾಗಿ ಸ್ವಲ್ಪ ನೀಟಾಗಿ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲಿ ಫಾಲ್ಟ್ ಆಗಿದೆ, ಒಬ್ಬರು ಫ್ಲಾಟ್ ಆಗಿರುತ್ತೆ, ರಿಂಕಲ್ಸ್ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ನೀವು ಕರೆಕ್ಟ್ ಆಗಿ ಅಳತೆ ಬ್ಲೌಸ್ನೇ ಇಟ್ಕೊಂಡು ಫಾಲೋ ಮಾಡಬಾರ್ದು. ಅಳತೆ ಬ್ಲೌಸ್ ಅಳತೆ ಅನ್ನೋದು ತಗೋಬೇಕು, ಮತ್ತೆ ನಮ್ ಸ್ಟೈಲ್ ಅಲ್ಲೇ ನಾವು ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಅವಾಗ ನಮ್ಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಮೊದಲನೇದಾಗಿ ನೋಡಿ, ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಜಾಯಿಂಟ್ ಇಂದ ಹಿಡಿದು ಇಲ್ಲಿ ಸ್ಲೀವ್ಸ್ ಎಡ್ಜ್ ಅಲ್ಲಿ ನೋಡಿ, ಇದು 9.75 ಬರ್ತಾ ಇದೆ. ಕಾಲಿನ ಶಿಂಕ್ ಆಗಿರುತ್ತೆ. ನಾವೇನ್ ಮಾಡ್ಬೇಕು, 10 ಇಂಚ್ ಅನ್ನೋದು ಸ್ಲೀವ್ಸ್ ಅನ್ನೋದು ತಗೋಬೇಕಾಗುತ್ತೆ. ಇಲ್ಲಿ 10 ಇಂಚ್ ರೆಡಿ ಬರ್ಬೇಕು ಅಂತ ಇಲ್ಲೇನೋ ಮಾರ್ಜಿನ್ ಬಿಟ್ಟಿದ್ವಿ, ಇಲ್ಲಿ ಮೇಲ್ಗಡೆ ಹೊಲಿಬೇಕಾದ್ರೆ ಮಾರ್ಜಿನ್ ಬಿಟ್ಟಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ, 10ವರೆಗೆ 1 ಪಾಯಿಂಟ್ ಕಮ್ಮಿ ಅನ್ನೋದು ತಗೊಂತೀವಿ ಈ ತರ. ಆಮೇಲೆ ಆರ್ಮೋಲ್ ಬಂದ್ಬಿಟ್ಟು 18 ಇರೋದ್ರಿಂದ ನಾವು 4 ಇಂಚು ಆರ್ಮೋಲ್ ಡೌನ್ ಅನ್ನೋದು ಮಾಡ್ಕೊಂತೀವಿ. ಸೇಮ್ ಹಂಗೆ ಸ್ವಲ್ಪ ಮುಂದಿಗೆ ಬಂದು ಇಲ್ಲೂ ಅಷ್ಟೇ 4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ವಿ. 17ವರೆ, 18, 18ವರೆ, 19, 19ವರೆ, 20 ಬಂದ್ರು ಇದು 4 ಇಂಚ್ ಅನ್ನೋದೇ ಡೌನ್ ಮಾಡ್ಕೋಬೇಕು. ಸ್ವಲ್ಪ ಚಿಕ್ಕ ಸೈಜ್ ಇದ್ರೆ 1 ಕಾಲು ಇಂಚ್ ಮೇಲ್ ಮಾಡ್ಕೊಳ್ಳಿ. ಆತರ ಇಷ್ಟೇ ಮಾಡ್ಕೋಬೇಕು. ಹೆಂಗ್ ಗೊತ್ತಾಗುತ್ತೆ ಸರ್ ಅಂತಂದ್ರೆ, ನಾವು ಪ್ರತಿದಿನ ಕೆಲಸ ಮಾಡಿ ಕಸ್ಟಮರ್ಗೆ ಬಟ್ಟೆ ಹೊಲ್ಕೊಟ್ಟಾಗ ಸ್ವಲ್ಪ ರಿಂಕಲ್ಸ್ ಅನ್ನೋದು ಬರುತ್ತಲ್ಲ, ಅವಾಗ ಆಲ್ಟ್ರೇಷನ್ ಬಂದಾಗ ಏನಕ್ಕೆ ಇದು ಬರುತ್ತೆ ಅಂತ ನಾವು ಯೋಚನೆ ಮಾಡಿ ಇದನ್ನ ಸ್ವಲ್ಪ ಡೌನ್ ಮಾಡಿದ್ರೆ ಬರದೇ ಇರ್ಬೋದಲ್ಲ ಅಂತ ನಾವೇ ಕ್ವಶನ್ ಮಾರ್ಕ್ ಹಾಕೊಂಡು ನಾವು ಕಲ್ತಿರುವಂತ ವಿದ್ಯೆ. ನೀವು ಒಂದೇ ಸಲ ಎಲ್ಲ ಕಲ್ತ್ ಬಿಡ್ಬೇಕು ಅಂತ ಆಗಲ್ಲ. ಪ್ರತಿದಿನ ಕೆಲಸ ಮಾಡಿದ್ರೆ ಮಾತ್ರ ನೀವು ಕೆಲಸನ ಈಸಿಯಾಗಿ ಕೆಲಸ ಕಲಿಯೋದಕ್ಕೆ ಆಗುತ್ತೆ. ಪ್ರತಿದಿನ ಅಷ್ಟೇ ನೀವು ಡೈಲಿ ನಿಮ್ ಬ್ಲೌಸ್ ಆಗ್ಲಿ ಡೈಲಿ ಇಲ್ಲ 2 ದಿನಕ್ಕೆ ಒಂದ್ಸಲಿ ಒಂದೊಂದು ಬ್ಲೌಸ್ ಅನ್ನೋದು ಕಟ್ ಮಾಡ್ತಾ ಇದ್ರೆ ನಿಮ್ಗೆ ಐಡಿಯಾ ಅನ್ನೋದು ಬರುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಸರಿಯಾಗಿ ಐಡಿಯಾಗಳು ಅನ್ನೋದು ಬರಲ್ಲ. ಯಾವಾಗ ಒಂದ್ಸಲಿ ನೋಡಿ, ಇವತ್ತು ಎತ್ಕೊಂಡ್ವಿ ಫುಲ್ ಇವತ್ತೇ ನೀಟಾಗಿ ಕಲ್ತು ಬಿಡ್ಬೇಕು ಅಂದ್ರೆ ಅದಾಗ್ದಿರೋ ಕೆಲಸ.
ಪ್ರತಿದಿನ ಮಾಡಿದ್ರೆ ಮಾತ್ರ ನಿಮಗೆ ಎಲ್ಲ ತರ ಐಡಿಯಾಗಳು ಆಲ್ಟ್ರೇಷನ್ ಬಂದ್ರೆ ನಮಗೆ ನಾವು ಅಷ್ಟೇ ಅದೇ ರೀತಿನೇ ಕಲ್ತ್ಕೊಂಡಿರೋ ನೋಡಿ. ಈ ಶೇಪ್ ನ ನಾವು ಈಸಿಯಾಗಿ ಕಟ್ ಮಾಡ್ಕೋಬಹುದು. ಅದೇ ರೀತಿ ಸ್ಲೀವ್ಸ್ ನ ಫುಲ್ ಸ್ಲೀವ್ಸ್ ಇಂದ ಹಿಡಿದು 3/4 ಎಲ್ಬೋ ಸ್ಲೀವ್ಸ್ ಈ ತರ ಸ್ಲೀವ್ಸ್ ಅಂತ ಒಂದು 2-3 ವಿಡಿಯೋ ಮಾಡಿದೀನಿ. ನೀವು ನಮ್ಮ ಚಾನಲ್ ಅಲ್ಲಿ ನೋಡ್ಕೋಬಹುದು. ಅದರಿಂದ ನಾನು ಸ್ಲೀವ್ಸ್ ಡೈರೆಕ್ಟ್ ಆಗಿ ಕಟ್ ಮಾಡ್ಕೊಂತ ಇದೀನಿ. ಎಲ್ಲಿ ಸಹ ಸ್ಕಾಲಪ್ ಕಟ್ ಮಾಡಿಲ್ಲ ಅಂತ ನೀವು ಕೇಳ್ಬೋದು. ಫಸ್ಟ್ ಸ್ಲೀವ್ಸ್ ಫುಲ್ ಕಟ್ ಮಾಡಾದ್ಮೇಲೆ ಆಮೇಲೆ ಇಲ್ಲಿ ಸ್ಕಾಲಪ್ ಯಾವ ರೀತಿ ನಾವು ತುಂಬಾ ಈಸಿಯಾಗಿ ಕಲಿಬಹುದು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ ಇಷ್ಟ ಆಯ್ತು. ಇವಾಗ ಫ್ರಂಟ್ ಶೇಪ್ ನೋಡಿ ಹಿಂಗ್ ಓಪನ್ ಮಾಡ್ಬಿಟ್ಟು ಯಾವಾಗೂ ಅಷ್ಟೇ ನಾವು ಸ್ಟಾರ್ಟಿಂಗ್ ಇಂದ ನಾನು ಒಂದೇ ತರ ಕಲ್ತೀನಿ. ಯಾಕಂದ್ರೆ 4-5 ಜನರ ಹತ್ರ ನೋಡಿ ಕಲ್ತ್ರೆ ಏನಾಗುತ್ತೆ ಅಂದ್ರೆ ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾನು ಒಂದೇ ರೀತಿ ಕಲ್ತಿರೋದ್ರಿಂದ ನನಗೆ ಫ್ರಂಟ್ ಶೇಪ್ ಸ್ಲೀವ್ಸ್ ಕಟ್ ಮಾಡೋ ಅಭ್ಯಾಸ, ಸ್ಲೀವ್ಸ್ ಅಲ್ಲಿ ಫ್ರಂಟ್ ಶೇಪ್ ಫಸ್ಟ್ ತೆಗಿಯೋ ಅಭ್ಯಾಸ, ಅದಾದ್ಮೇಲೆ ಬ್ಯಾಕ್ ಶೇಪ್ ತೆಗಿತೀನಿ. ಅದಾದ್ಮೇಲೆ ನಾವು ಬ್ಯಾಕ್ ಕಟ್ ಮಾಡ್ಕೊಂತೀವಿ. ಆರ್ಮೋಲ್ ಕಟ್ ಮಾಡ್ಕೊಂಡು ಇದು ಚೆಕ್ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಅದಕ್ಕೆ ನೋಡಿ ಇಷ್ಟ ಆಯ್ತು. ಇಲ್ಲಿಗೆ ನಾವು ಸ್ಲೀವ್ಸ್ ರೌಂಡ್ ಅನ್ನು ಬರುತ್ತೆ. ಇದಾದ್ಮೇಲೆ ಸ್ಕಾಲಪ್ ಯಾವ ತರ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೇನೆ. ಸಿಂಪಲ್ ಈಸಿಯಾಗಿ ನೋಡಿ. ಇವತ್ತು ₹2 ಕಾಯಿನ್ ಇದ್ರೆ ಸಾಕು. ₹1 ಇದ್ರೆ ನಡೀತಾ ಇದೆ. ₹2 ಕಾಯಿನ್ ಇದ್ರೆ ಸಾಕು ನಮ್ಗೆ. ನೋಡು ಕಾಯಿನ್ ಇಲ್ಲಿ ಇಟ್ಬಿಟ್ಟು ನೋಡಿ ಕರೆಕ್ಟ್ ಆಗಿ ಇಲ್ಲಿ ಟಚ್ ಆಗೋ ತರ ನೋಡಿ. ಈ ಕಡೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಈ ಕಡೆ ಹಿಂಗ್ ಇಟ್ಕೊಂಡು ಹಿಂಗ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಈ ಕಡೆ ಹಿಂಗೆ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಈಸಿಯಾಗಿ ಪರ್ಫೆಕ್ಟ್ ಆಗಿ ಎಲ್ಲಾನು ಸ್ಕಾಲಪ್ ಒಂದೇ ತರ ಬರುತ್ತೆ. ನೋಡಿ ಇಲ್ಲಿಂದ ಹಿಂಗೆ ಕ್ರಾಸ್ ಆಗಿ ಮಿಕ್ಕಿರೋದನ್ನ ನೋಡಿ ಒಂದೇ ಸಮ ಬಂದ್ಬಿಡುತ್ತೆ ನಿಮ್ಗೆ. ₹2 ಕಾಯಿನ್ ಇದ್ರೆ ಸಾಕು. ನೋಡಿ ಇವಾಗ ನೋಡಿ ಹಿಂಗೆ ಅದೇ ರೀತಿ ಕಟ್ ಮಾಡಬೇಕು. ಇದು ಹೊಲಿಯೋದು ಅಷ್ಟೇ ಚಿಕ್ಕ ಒಂದು ಸಣ್ಣ ಟೆಕ್ನಿಕ್ ಇದೆ ಸಾಕು, ನೀಟಾಗಿ ಒಂದೇ ಸರಿ ಬಿಡ್ಬೋದು. ಅದ್ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನೀವು ಕಲೀರಿ. ಯಾಕಂದ್ರೆ ನಾನು ಹೊಲಿಬೇಕಾದ್ರೆ ವಿಡಿಯೋ ಮಾಡಕ್ಕೆ ಇನ್ನೊಬ್ರು ಸಪೋರ್ಟಿಂಗ್ ಇಲ್ಲ, ಒಬ್ನೇ ಕಷ್ಟ ಬಿದ್ದು ಮಾಡ್ತಾ ಇದ್ದೀನಿ. ಏನೋ ನಾನು ಕಷ್ಟಪಟ್ಟು ಕಲ್ತಿರೋಂಥ ವಿದ್ಯೆನ ಇಷ್ಟಪಟ್ಟು ಕಲ್ಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಒಬ್ನೇ ಫೋನ್ ದೂರ ಇಟ್ಬಿಟ್ಟು ವಿಡಿಯೋ ಮಾಡೋದನ್ನ ನಿಮ್ಗೆ ಜೂಮ್ ಹಾಕಿ ಕಾಣಿಸಕ್ಕಾಗಲ್ಲ. ನಾನು ಐಡಿಯಾ ಅನ್ನೋದು ಕೊಡ್ತೀನಿ. ಆ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ತುಂಬಾ ಈಸಿಯಾಗಿ ಕಲಿಯಕ್ಕೆ ಅನುಕೂಲ ಆಗುತ್ತೆ. ನೋಡಿ ಇಷ್ಟು ಯಾವ ರೀತಿ ಬಂದಿದೆ ಅಂತ ನೋಡೇ ಬಿಡೋಣ ಬನ್ನಿ. ನೋಡಿ ಒಂದೇ ಹೆಚ್ಚು ಕಮ್ಮಿ ಬಂದಿದ್ಯಾ? ಇಲ್ಲ. ಮತ್ತೆ ಹೊಲಿಯೋದು ಹೆಂಗೆ ಸಿಂಪಲ್ ಟ್ರಿಕ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಸೂಜಿ ನೋಡಿ ನಾವ್ ಇಲ್ಲಿಂದ ಹೊಲಿತೀವಿ ಅನ್ಕೊಳ್ಳಿ. ಪಲ್ಟಿ ಮಾಡ್ಬೇಕಾದ್ರೆ ಇಲ್ಲ ಕ್ಯಾನ್ವಾಸ್ ಇಟ್ಕೊಬೇಕಾದ್ರೆ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಹೊಲಿಗೆ. ನೋಡಿ ಸ್ಟ್ರೈಟ್ ಆಗಿ ಇಲ್ಲಿ ಬನ್ನಿ, ಈ ಕಾರ್ನರ್ ಅಲ್ಲಿ ನಿಲ್ಸ್ಕೊಳ್ಳಿ. ಈ ಕಾರಲ್ಲಿ ನಿಲ್ಸ್ಕೊಂಡು ಮತ್ತೆ ಹಿಂಗ್ ಸ್ಟಾರ್ಟ್ ಮಾಡಿದಾಗ ಎಲ್ಲೂ ಸೆಂಟ್ರಲ್ ನಿಲ್ಸಬಾರ್ದು. ಮಿಷಿನ್ ನ ಸ್ಲೋ ಆಗ್ಲಿ ನಿಧಾನಕ್ಕೆ ಹಿಂಗ್ ಕೈ ಇಟ್ಕೊಂಡು ಹಿಂಗ್ ಫುಲ್ ರೌಂಡ್ ಅಪ್ ಹಿಂಗ್ ತಿರ್ಸ್ಕೋಬೇಕು. ಎಲ್ಲಿಂದ ಈ ಲಾಸ್ಟ್ ಇಂದ ಇಲ್ಲಿವರೆಗೂ ಮತ್ತೆ ಇಲ್ಲೇ ಮಿಷಿನ್ ನಿಲ್ಸ್ಬೇಕು. ಯಾವಾಗ ಮಿಷಿನ್ ನಿಲ್ಸ್ಬಿಟ್ಟು ಹಿಂಗೆ ಮಾಡ್ತೀವಿ ಅವೇನಾಗುತ್ತೆ ಹಿಂಗ್ ಈ ತರ ಶೇಪ್ ಇಲ್ಲ ಹಿಂಗೆ ಈ ತರ ಎಲ್ಲ ಬರಕ್ ಚಾನ್ಸಸ್ ಆಗುತ್ತೆ. ಇಲ್ಲಿ ಮತ್ತೆ ಇಲ್ಲಿಂದ ನೀಟಾಗಿ ಇಲ್ಲಿ ಬಂದ್ವಾ, ಮತ್ತೆ ಸೇಮ್ ಪೊಸಿಷನ್ ಇಲ್ಲಿಂದ ನೀಟಾಗಿ ಹಿಂಗ್ ತಿರ್ಸ್ಕೊಳ್ಳಿ, ಹಿಂಗ್ ಇಟ್ಕೊಳ್ಳಿ. ಮತ್ತೆ ಇಲ್ಲಿಂದ ಮತ್ತೆ ಇಲ್ಲಿವರೆಗೂ ಮಿಷಿನ್ ಅದು ನಿಲ್ಸ್ಬೇಡಿ. ಆ ರೀತಿ ಮಾಡಿ ನೀವು ನೀಟಾಗಿ ಹಿಂಗ್ ಪಲ್ಟಿ ಮಾಡಿ ನೀಟಾಗಿ ಒಳಗಡೆಯಿಂದ ನೀಟಾಗಿ ಆಚೆ ತೆಗೆದ್ಬಿಟ್ಟು ಈ ತರ ಸ್ಟೀಮ್ ಐರನ್ ಇಟ್ಕೊಂಡು ಸ್ಟೀಮ್ ನೀಟಾಗಿ ಐರನ್ ಮಾಡಿದ್ರಿ ಅಂದ್ರೆ ಪರ್ಫೆಕ್ಟ್ ಶೇಪ್ ಅನ್ನೋದು ಬರುತ್ತೆ. ಇದ್ರಲ್ಲೇನೋ ಡೌಟ್ ಇದೆ ಅಂತಂದ್ರೆ ನಾನು ಯಾವಾಗಾದ್ರೂ ಫ್ರೀ ಇದ್ದಾಗ ಇಲ್ಲ ಯಾರಾದ್ರೂ ಸಪೋರ್ಟಿಂಗ್ ತಗೊಂಡು ನಾನೇ ಹೊಲ್ದಿರೋ ಬ್ಲೌಸ್ ನ ಇಲ್ಲ ಇದನ್ನೇ ರೆಡಿ ಆದ್ಮೇಲೆ ಯಾವ ತರ ಬಂದಿದೆ ಅಂತ ಬೇಕಂದ್ರೆ ನಿಮ್ಗೆ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ಲೀವ್ಸ್ಗೆ ಈ ರೀತಿ ನಾವು ಸಿಂಪಲ್ ಆಗಿ ಕಟ್ಟುವ ಸ್ಕಾಲಪ್ ಅನ್ನೋದು ಕಟ್ ಮಾಡ್ಬಿಟ್ಟು ಹೊಲಿಬೇಕಾದ್ರೆ ಹೆಂಗು ನಾನು ಹೇಳ್ಕೊಟ್ಟಲ್ಲ ಹಂಗೆ ಸಿಂಪಲ್ ಆಗಿ ರೌಂಡ್ ಆಗಿ ತಿರ್ಸ್ಕೊಂಡು ಐರನ್ ಮಾಡ್ಬಿಡ್ತೀವಿ. ಓಕೆ. ಇವಾಗ ಬ್ಯಾಕ್ ಅನ್ನೋದು ಫ್ರಂಟ್ ಹುಕ್ಸ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಬ್ಯಾಕ್ ಕ್ಲೋಸ್ ಇರೋ ಕಡೆ ತಗೊಂತೀವಿ. ನೋಡಿ ಈ ತರ ಕ್ಲೋಸ್ ಇರೋ ಕಡೆ ತಗೊಂಡಿರ್ತೀವಿ. ಮತ್ತೆ ಪ್ರತಿ ಸಲ ನಮ್ಗೆ ಐರನ್ ಮಾಡಿ ಅಭ್ಯಾಸ. ಯಾಕಂತಂದ್ರೆ ಇದು ಕೆಲವೊಂದು ಲೈನಿಂಗ್ ಗಳಲ್ಲಿ ಮಿಕ್ಸ್ ಕಾಟನ್ ಅನ್ನೋದು ಬರುತ್ತೆ. ಅವಾಗ ಏನಾಗುತ್ತೆ ಮತ್ತೆ ಹೊಲ್ದಿ 1-2 ವಾಶ್ ಆದ್ಮೇಲೆ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಐರನ್ ಮಾಡೋದು ಏನಾಗುತ್ತೆ ಅಂದ್ರೆ ಶಿಂಕ್ ಅನ್ನೋದು ಶಿಂಕ್ ಆಗಲ್ಲ. ಅದರಿಂದ ಸ್ಟೀಮ್ ಐರನ್ ಜಾಸ್ತಿ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವೆಲ್ಲಾ ಬ್ಲೌಸ್ಗೂ ಸ್ಲೀವ್ಸ್ ಕಟಿಂಗ್ ಆಯ್ತು. ಇವಾಗ ಬ್ಯಾಕ್ ಎಲ್ಲಾರ್ಗು ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ನೋಡ್ಕೋಬಹುದು ನೀವು. ಇದು ಕೆಳಗಡೆ ಮಾರ್ಜಿನ್ ಮಾತ್ರ ಒಂದ್ ಲೈನ್ ಹಾಕೊಂಡಿದೀನಿ. ಅದೇ ರೀತಿ ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ. ನೋಡಿ ಬ್ಯಾಕಲ್ಲಿ ಈ ತರ ಇಟ್ಕೊಳ್ಳಿ. ಹಿಂಗಿರ್ಲಿ. ನೋಡಿ ಈ ತರ ಇಟ್ಕೊಂಡ್ಮೇಲೆ
ಶೋಲ್ಡರ್ ಇಲ್ಲಿ ಜಾಯಿಂಟ್ ಇದೆಯಲ್ಲ, ಇಲ್ಲಿಂದ ಕೆಳಗಡೆ ನೋಡಿ 13.5 ಬರ್ತಾ ಇದೆ. 14 ಇಟ್ಕೊಳ್ಳೋಣ. ಯಾಕಂದ್ರೆ ಒಂಥರ ರೌಂಡ್ ಶೇಪ್ ಇದೆ. 13.5 ನೋಡ್ಕೊಂಡ್ರೆ 10 ಇಂಚ್ ಡೀಪ್. ಓಕೆ, ಇದಷ್ಟೇ ಅದ್ರಲ್ಲಿ ತಗೋಬೇಕಾಗಿರೋದು ಫಸ್ಟ್. ಮತ್ತೆ 14 ಸೇಮ್ ಇಲ್ಲಿ ಇಟ್ಕೊಂಡ್ವಿ. ಮೇಲ್ಗಡೆ ಒಂದು ಲೈನು. ಆರ್ಮೋಲು ಎಷ್ಟು 16 ಇಂಚ್ ಇದೆ. ಮತ್ತೆ ಕ್ಲೋಸ್ ನೆಕ್ ಬರ್ತಾ ಇದೆ. ಏನ್ ಮಾಡ್ಬೇಕು, 6.5 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಒಂದು 2 ಇಂಚ್ ಮಾಡ್ಕೊಳ್ಳೋಣ. ಇಲ್ಲಿ ಕತ್ತತ್ರ ಡೌನ್ಗೆ, ಮತ್ತೆ 10 ಇಂಚು ಬ್ಯಾಕ್ ಡೀಪ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಂಗೆ ಸ್ವಲ್ಪ ಮುಂದಕ್ಕೆ ಬನ್ನಿ. ಮುಂದಕ್ಕೆ ಬಂದ್ಬಿಟ್ಟು ಇಲ್ಲಿ 7 ಇಂಚ್ ಮಾಡ್ಕೊಳ್ಳಿ. ಮೇಲ್ಗಡೆ ಶೋಲ್ಡರ್ ಬ್ಲೌಸ್ ಲೆಂತ್ಗೆ, ಆರ್ಮೋಲ್ ಡೌನ್ಗೆ, ನೆಕ್ ಡೀಪ್ಗೆ 3 ಮಾರ್ಕ್ ಅನ್ನೋದು ಹಾಕೊಂಡಿದ್ವಿ. ಅದೇ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಸ್ಟ್ರೈಟ್ ಆಗಿ ಹಾಕೊಳ್ಳಿ. ಇದನ್ನ ಮಾರ್ಕ್ ಮಾಡಿ, ಇದನ್ನ ಮಾರ್ಕ್ ಮಾಡಿ. ಇದು ಮಾರ್ಜಿನ್ಗೆ ಬ್ಲೌಸ್ ಲೆಂತ್ ರೆಡಿ. ಅದಾದ್ಮೇಲೆ ನೆಕ್ ಡೀಪು ಆರ್ಮೋಲ್ ಆಯ್ತು. ಇವಾಗ ನೆಕ್ಸ್ಟ್ ವೇಸ್ಟ್, ಸೊಂಟ ಸುತ್ತಳತೆ ಅಂತೀವಲ್ಲ, ಅದರಲ್ಲಿ ಫುಲ್ಲು ಎಷ್ಟಿದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ನೋಡಿ, ಉಕ್ಸ್ಪಟ್ಟಿಯಿಂದ ಹಿಡಿದು ಲಾಸ್ಟ್ ವರೆಗೂ ನೋಡ್ಕೊಳ್ಳಿ. 33.5 ಇದೆ. 33ರಲ್ಲಿ 3.5 4 ಭಾಗ ಮಾಡಿದಾಗ 8 ಮುಕ್ಕಾಲ್ ಬರುತ್ತೆ. 8 ಕಾಲ್ ಬರುತ್ತೆ. ಅದಕ್ಕೊಂದು ಮಾರ್ಕು ಬ್ಯಾಕ್ ಡಾಟ್ಗೆ, ಇದು ಸೈಡ್ ಡಾಟ್ಗೆ. ಇದಕ್ ಮೇಲೆ ಇರೋದು ಇದು ಡೀಪ್ ನೆಕ್ ಆಗಿರೋದು. ಯಾವುದು ನಮ್ಗೆ ಕೊಟ್ಟಿರೋಂಥ ಅಳತೆ ಬ್ಲೌಸ್ ಬಂದ್ಬಿಟ್ಟು ಡೀಪ್ ನೆಕ್ ಇದೆ. ನೋಡಿ, ಈ ತರ ಡೀಪ್ ನೆಕ್ ಇದೆ. ಇದರಲ್ಲಿ ಶೋಲ್ಡರ್ ಹೆಂಗ್ ತಗೊಳ್ಳೋದು ಗೊತ್ತಾಗಲ್ಲ ನಮ್ಗೆ. ನೋಡಿ, ಬ್ಯಾಕ್ ಏನೋ ಚೆಸ್ಟ್ ಮೆಜರ್ಮೆಂಟ್ ಸ್ವಲ್ಪ ಒಂದು ಐಡಿಯಾ ಪ್ರಕಾರ ತಗೊಂತೀವಿ. 20 ಇಂಚಸ್ ಬರ್ಬೋದು. ಓಕೆ, ಅದಕ್ಕೆ ಅಂತ ನಾವು ಈ ತರ ಪೇಪರ್ ಎಲ್ಲ ಕಸ್ಟಮರ್ ಕೊಡ್ಬೇಕಾದ್ರೆ ಇದನ್ನು ತಗೊಂಡಿರ್ತೀನಿ. ನೋಡಿ, ಶೋಲ್ಡರು 16 ತಗೊಂಡಿದ್ದೀನಿ. ಬ್ಲೌಸ್ ಲೆಂತ್ 14 ತಗೊಂಡಿದ್ದೀನಿ. ವೇಸ್ಟ್ ಮೆಜರ್ಮೆಂಟು, ಚೆಸ್ಟ್ ಮೆಜರ್ಮೆಂಟ್ ಎಲ್ಲ ಇದೆ. ಅದರಿಂದ ನಾವೇನ್ ಮಾಡಬೇಕು, 39 ಅಂದರೆ 40 20 ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿಗೊಂದು ಮಾರ್ಕು. ಇದು ಬ್ರಾಡು ಕ್ಲೋಸ್ ನೆಕ್ ಇದೆಯಲ್ಲ, ಅದಕ್ಕೆ 3.5 ತಗೊಳ್ಳಿ. ಶೋಲ್ಡರ್ 16 ಇದೆಯಲ್ಲ, 16ಗೆ 1 ತಗೊಳ್ಳಿ. ಮತ್ತೆ ನೆಕ್ ಬ್ರಾಡ್ ಎಷ್ಟು ತಗೋಬೇಕು ಅಂತ ನೀವು ಕೇಳ್ಬೋದು. ಅಂದಾಜಾಗ ಒಂದು 4 ಮೇಲಾದ್ರೂ ಬರಬೇಕು. ಇಲ್ಲಾಂದ್ರೆ ಅದು ನೆಕ್ ಕ್ಲೋಸ್ ಆಗ್ಬಿಡುತ್ತೆ. 8 ಇಂಚು ಬ್ರಾಡ್ ಅನ್ನೋದು ಬರಬೇಕು ಯಾವತ್ತೂ ಅಷ್ಟೇ ಕ್ಲೋಸ್ ನೆಕ್ಗಳಿಗೆ. ಇನ್ನೂ ಡೌಟ್ ಇದೆ ಅಂದ್ರೆ ನೀವು ಕೇಳ್ಕೊಬಹುದು ಕಸ್ಟಮರ್ಗೆ, ಮೇಡಮ್ ಎಷ್ಟು ಬ್ರಾಡ್ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಬೇಕಂದ್ರೆ ನಿಮ್ಗೊಂದು ಹೆಲ್ಪ್ ಮಾಡೋ ಚಾನ್ಸಸ್ ಇರುತ್ತೆ. ನಮ್ಗೆ ಇಷ್ಟೇ ಬ್ರಾಡ್ ಬೇಕು ಅಂತ ಹೇಳಿದಾಗ ನೀವು ಅಳತೆ ತಗೊಂತೀರಲ್ಲ, ಆ ಟೈಮಲ್ಲಿ ನೀವು ಒಂದ್ ಸೈಡ್ ಶೋಲ್ಡರ್ ಎಷ್ಟು ಬೇಕು ಅಂತ ತಗೊಂಡು ಅದರಲ್ಲಿ ಮಿಕ್ಕಿದೆಲ್ಲ ನಮ್ಗೆ ಬ್ರಾಡ್ ಲೆಕ್ಕ ಬರುತ್ತೆ. ನೋಡಿ, ಇದೆಲ್ಲ ಡಾಟ್ ಮಾರ್ಜಿನ್, ಇದು ಎಕ್ಸ್ಟ್ರಾ ಮಾರ್ಜಿನ್. ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಡೌನ್ ಮಾಡಬೇಕು, ಇಲ್ಲಾಂದ್ರೆ ಹಿಂಗ್ ಲೈನ್ ತರ ರಿಂಕಲ್ಸ್ ಅನ್ನೋದು ಬರುತ್ತೆ. ನೋಡಿ, ಈ ತರ ಆಯ್ತು. ಇವಾಗ ಹಿಂಗ ಸ್ವಲ್ಪ ಶೇಪ್ ಮಾಡ್ಕೊಂಡು ಆರ್ಮೋಲ್ ಕರೆಕ್ಟ್ ಆಗಿ ಬಂದಿದೆಯಾ ಅಂತ ನೋಡ್ಕೋಬಹುದು. ನನ್ನ ಪ್ರಕಾರ ಬಂದಿರಲ್ಲ. ನೋಡಿ, ನಾವೆಷ್ಟು ಪರ್ಫೆಕ್ಟ್ ಆಗಿ ಹೇಳ್ಬಿಡ್ತೇವೆ, ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋದು. ನೋಡಿ, ನಾನು ಮಾರ್ಕ್ ಮಾಡಿದ್ದು ಇಲ್ಲಿಗೂ ಇದು ಸರಿ ಬರಲ್ಲ ಅಂತ ನನ್ನ ಐಡಿಯಾ. ನೋಡೋಣ ಒಂದ್ಸರಿ. ನೋಡಿ, ಇದು ಸುಮ್ಮನೆ ಹಿಂಗ್ ರೌಂಡ್ ಆಗಿ ಹಿಂಗ್ ಮಾರ್ಕ್ ಮಾಡ್ಕೊಂಡು ಈ ತರ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡು ಇದನ್ನ ಈ ರೀತಿ ಕಟ್ ಮಾಡ್ಬಿಡ್ತೀವಿ. ಬಾರ್ಡರ್ ಅಲ್ಲಿ ಕ್ಯಾನ್ವಾಸ್ ಅಂಟಿಸ್ಕೊಂಡ್ಬಿಟ್ಟು ಸ್ಕಾಲಪ್ ಮಾಡ್ಕೊಂಡು ಇದು ಮೇಲ್ಗಡೆಯಿಂದ ಹಿಂಗೆ ಅಂಟಿಸ್ಬಿಟ್ಟು ಅದಾದ್ಮೇಲೆ ಶೋಲ್ಡರ್, ಅದಾದ್ಮೇಲೆ ಈ ಎರಡು ಫೋಲ್ಡ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಯಾವ ತರ ಬಂದಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಕೆಳಗಡೆ ಮಾರ್ಜಿನ್ ಬಿಟ್ಟು ಮಿಕ್ಕಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲೊಂದು, ಮತ್ತೆ ಈ ಸ್ಕಾಲಪ್ ಅಷ್ಟೇ ನಾವು ₹2 ಕಾಯಿನಿಂದ ನೀಟಾಗಿ ಕಟ್ ಮಾಡ್ಕೋಬಹುದು. ನೋಡಿ, ಹಿಂಗ್ ಕ್ರಾಸ್ ಆಗಿ ಸ್ವಲ್ಪ ತಿರ್ಸ್ಕೊಳ್ಳಿ. ಟೇಬಲ್ ಚಿಕ್ಕದಾಗಿದೆ, ಮತ್ತೆ ನಮ್ಗೆ ಸಪೋರ್ಟಿಂಗ್ ಇಲ್ಲ, ಎಲ್ಲ ಇದೆ. ಒಂದೇ ಕಡೆನೆ ಎಲ್ಲ ತೋರಿಸ್ಬೇಕು. ನಾನು ಕಷ್ಟಪಟ್ಟು ಕಲ್ತಿರೋಂಥ ಇದನ್ನ ಇಷ್ಟಪಟ್ಟು ಕಲ್ಸ್ಕೊಡ್ತಾ ಇದ್ದೀನಿ. ನಾನು ಕಲ್ತಿರೋಂಥ ಕೆಲಸ ನನ್ನ ಹತ್ರನೇ ಉಳಿಯಕ್ಕೆ ನನಗೆ ಇಷ್ಟ ಇಲ್ಲ. ಎಷ್ಟು ಸಣ್ಣ ಹೆಲ್ಪ್ ಆದ್ರೂ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇದೇ ಟೈಮಲ್ಲಿ ನಾನು ಕೆಲಸ ಮಾಡಿದ್ರೆ ಇಷ್ಟೇ ಅಮೌಂಟ್ ಬರುತ್ತೆ. ಯೂಟ್ಯೂಬಲ್ಲಿ ಏನು ಜಾಸ್ತಿ ಅಮೌಂಟ್ ಬರಲ್ಲ. ಆದ್ರೂ ನಮ್ಗೊಂದು ಚಾನಲ್ ಇದೆ, ನಾವು ಕಲ್ತಿರೋದ್ರೆ 4 ಜನ ಹೇಳ್ಕೊಡ್ತೀವಿ. ಅದೇ ರೀತಿ ಇಲ್ಲಿ ಒಂದು ರೂಮ್ ರೆಂಟಿಗೆ ತಗೊಂಡು ಮಾಡಬೇಕು ಅಂತ ಮಾಡಬೇಕು ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ, ಸ್ವಲ್ಪ ಕಷ್ಟನೂ ಆಗುತ್ತೆ ಮೇಂಟೆನೆನ್ಸ್. ಅದಕ್ಕೋಸ್ಕರ ನೋಡಿ, ನಾನಿಲ್ಲಿ ಬರಲ್ಲ ಅಂತ ಸ್ವಲ್ಪ ಡೌನ್ ಮಾಡಿ, ಏನೂ ಆಗಲ್ಲ ನಮ್ಗೇನು. ಈ ಶೋಲ್ಡರ್ ಕರೆಕ್ಟ್ ಆಗಿದೆ, ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ, ಈ ಆರ್ಮಲ್ ಡೌನ್ ಮಾಡ್ಲೇಬೇಕು, ಬೇರೆ ಆಸೆನೇ ಇಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ, ಇಲ್ಲಿ ಹಿಂಗೆ ಕ್ರಾಸ್ ಆಗಿ ತಗೊಂಡ್ಬಿಟ್ಟು ಹಿಂಗ್ ಮಾಡ್ತಾನೆ, ಏನ್ ಪ್ರಯೋಜನ? ಇಲ್ಲೆಲ್ಲ ಹಿಂಗೆ ಎತ್ಕೊಳ್ಳೋ ತರ ಆಗ್ಬಿಡುತ್ತೆ. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಬೇಕಂದ್ರೆ ಇದೇ ಬ್ಲೌಸ್ ನಾನು ರೆಡಿ ಆದ್ಮೇಲೆ ಇದು ಬ್ಲೂ ಕಲರ್ ಬ್ಲೌಸ್ ನಿಮ್ ಮುಂದೆನೆ ಕಟ್ ಮಾಡಿರ್ತೀನಿ. ರೆಡಿ ಆದ್ಮೇಲೆ ಒಂದು ಬೊಂಬೆಗೆ ಹಾಕಿ ತೋರಿಸ್ತೀನಿ. ಬೊಂಬೆಗೆ ಹಾಕಿ
ಡಾಲ್ ಅಂತೀವಲ್ಲ ಅದಕ್ಕೆ ಹಾಕಿ ನಾನು ತೋರಿಸ್ತೀನಿ, ಬೇಕಂದ್ರೆ ಫಿಟ್ಟಿಂಗ್ ಚೆಕ್ ಮಾಡ್ಕೋಬಹುದು ನೀವೇನೆ. ನೋಡಿ ಇವಾಗ ಬಂತು ಕರೆಕ್ಟಾಗಿ 18. ಇವಾಗ ಒಂದು ಮ್ಯಾಚ್ ಅನ್ನೋದು ಇಲ್ಲಿ ಹಾಕೊಳ್ಳಿ, ಎಷ್ಟು ಪರ್ಫೆಕ್ಟ್ ಆಗಿ ಬಂದು ನೋಡ್ಕೋಬಹುದು. ಇವಾಗ ಫ್ರಂಟು ನೋಡಿ, ಮಿಕ್ಕಿರೋ ಪೀಸ್ನ ಈ ತರ ಇಟ್ಕೊಳ್ಳಿ. ಈ ಕಡೆ ಫ್ರಂಟ್ ಹುಕ್ಸ್ ಆಗಿರೋದ್ರಿಂದ ಈ ತರ ಓಪನ್ ಕಡೆ ಇಟ್ಕೊಂಡಿದ್ದೀನಿ ನಾನು. ಮತ್ತೆ ಇನ್ನೊಂದ್ಸರಿ ಐರನ್ ಮಾಡ್ಕೊಂತ ಇದ್ದೀನಿ. ಮತ್ತೆ ಇದು ಜಸ್ಟ್ ಈ ತರ ಇಟ್ಕೊಂತೀನಿ ಅಷ್ಟೇ. ನೋಡಿ ಈ ತರ ಆ ಕಡೆ ಸ್ಪೇಸ್ ಈ ಕಡೆ ಸ್ಪೇಸ್ ಇರೋ ತರ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ 1 by 1 ನಾವು ಚೆಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿಲ್ಲ ಸರ್, ಫ್ರಂಟ್ ಏನಕ್ಕೆ ತಗೊಂತೀರ ನೀವು ಕೇಳ್ಬೋದು. ಬ್ಯಾಕ್ಗೂ ಫ್ರಂಟ್ಗೂ ಕ್ಲೋಸ್ ನೆಕ್ ತುಂಬಾ ಡಿಫ್ರೆನ್ಸ್ ಅನ್ನೋದು ಬರುತ್ತೆ. ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಕೋಬಹುದು, ಹುಕ್ಸ್ ಪಟ್ಟಿಯಿಂದ ನಾವು ಸೈಡ್ ಅಲ್ಲಿ ಹೊಲ್ದಿರ್ತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ರೆ ನೋಡಿ 9.25 ಬರ್ತಾ ಇದೆ. ಈ ಕಡೆ ನೋಡೋಣ, ಈ ಕಡೆ ಹಿಂಗ್ ಇಟ್ಕೊಂಡು ನೋಡಿದಾಗ ನೋಡಿ ಇದು 9.25 ಬರ್ತಾ ಇದೆ. ಅಂದ್ರೆ ನಮ್ಗೆ 10 ಕಾಲ್ ಬರ್ಬೇಕು, ಯಾಕಂತಂದ್ರೆ ಹುಕ್ಸ್ ಪಟ್ಟಿ ಸ್ವಲ್ಪ ಮಾರ್ಜಿನ್ ಬೇಕಲ್ಲ ಅದರಿಂದ. ಮತ್ತೆ ಡೀಪ್ ಅಷ್ಟೇ ಸ್ವಲ್ಪ ವೇರಿಯೇಷನ್ ಇರುತ್ತೆ ಕ್ಲೋಸ್ ನೆಕ್ ಬಂದಾಗ. ಇವಾಗ ಡೀಪ್ ನೆಕ್ಗೆ 7.5 ಇತ್ತು ಅನ್ಕೊಳ್ಳಿ, ಇದಕ್ಕೆ ಬಂದ್ಬಿಟ್ಟು ನಮ್ಗೆ 7 ಇಂಚ್ ಅನ್ನೋದು ಬರುತ್ತೆ, ಅರ್ಧ ಇಂಚ್ ಮೈನಸ್ ಆಗುತ್ತೆ. ಯಾಕೆಂತಂದ್ರೆ ಬ್ರಾಡ್ ಜಾಸ್ತಿ ಆಗ್ಬಿಟ್ಟು ಮತ್ತೆ ಇನ್ನರ್ ಕಾನ್ಸೆಲ್ಲ ಚಾನ್ಸಸ್ ಆಗುತ್ತೆ. ಅವಾಗ ಕಸ್ಟಮರ್ ನೋಡಿದ್ರೆ ಬೈತಾರೆ. ನೋಡಿ ಇಲ್ಲಿಗೆ ಬರ್ತಾ ಇದೆ, ಈಗ ಬರ್ತಾ ಇದೆ ಅಂತ ಹಂಗೆ ಕಟ್ ಮಾಡ್ಬಿಡ್ಬಾರ್ದು. ಬ್ಲೌಸ್ ನ ಸೈಡ್ಗೆ ಇಕ್ಬಿಟ್ಟು ನಮ್ಮ ಐಡಿಯಾ ಪ್ರಕಾರ ಕರೆಕ್ಟ್ ಆಗಿ ಇದೆಯಲ್ವ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಹಂಗೂನು 7.5 ಬರ್ತಾ ಇದೆ. 7 ತಗೊಂಡು ನೋಡಿ ನೀಟಾಗಿ ಇಷ್ಟು ಬ್ರಾಡ್ ಎತ್ತಬಾರ್ದು, ಸ್ವಲ್ಪ ಕ್ಲೋಸ್ ತರ ಎತ್ಕೋಬೇಕು. ಅವಾಗ ಇನ್ನರ್ ಇಲ್ಲಿ ಸ್ಟ್ರೈಟ್ ಆಗಿ ಬರುತ್ತಲ್ಲ ಅದೆಲ್ಲ ಕಾಣಿಸೋದು ಇರಲ್ಲ. ಎಲ್ಲಾ ರೀತಿ ಐಡಿಯಾ ಮಾಡಿ ಹೊಲಿದ್ರೆ ಮಾತ್ರ ನಮ್ಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಕಸ್ಟಮರ್ ಹಾಕೊಂಡಾಗ ಸ್ವಲ್ಪ ಅವ್ರು ಖುಷಿ ಪಡ್ತಾರೆ. ಎಲ್ಲಾನು ಯೋಚನೆ ಮಾಡ್ಬೇಕು, ಒಂದೇ ಅಂತಲ್ಲ ಹಿಂಗ್ ಹಾಕೊಂಡ್ರೆ ಹೆಂಗ್ ಬರುತ್ತೆ, ಹಿಂಗ್ ಹಾಕೊಂಡ್ರೆ ಹೆಂಗ್ ಬರುತ್ತೆ ಅಂತ. ಇಷ್ಟ ಐಡಿಯಾ ನಮ್ಗೆ ಹೆಂಗ್ಲಿಂದ ಬರುತ್ತೆ ಸರ್ ಅಂತ ಪ್ರತಿ ದಿನ ಕೆಲಸ ಮಾಡಿದ್ರೆ ನಿಮ್ಗೆ ಬರಕ್ಕೆ ಸಾಧ್ಯ ಇರುತ್ತೆ. ಅದೇಂಗ್ ಸರ್ ಬರಕ್ ಸಾಧ್ಯ ಅಂತಂದ್ರೆ ನೋಡಿ ಇಷ್ಟು ಕ್ಲೋಸ್ ಅನ್ನೋದು ತಗೋಬೇಕು. ಯಾವ ರೀತಿ ಸಾಧ್ಯ ಅಂತಂದ್ರೆ ಕಸ್ಟಮರ್ ನಾವು ಹೊಲ್ಕೊಟ್ಟಿರೋ ಬ್ಲೌಸ್ ಹಾಕೊಂಡ್ ನೋಡ್ತಾರೆ, ಮತ್ತೆ ಬಂದು ಏನೋ ಸಣ್ಣ ಪುಟ್ಟ ಆಲ್ಟ್ರೇಷನ್ ಇದ್ರೆ ಮಾಡ್ತಾರೆ. ಏನ್ ಸರ್ ನಿಮ್ಮ ಅಂಗಡಿಯಲ್ಲಿ ಆಲ್ಟ್ರೇಷನ್ ಬರುತ್ತೆ ಅಂತ ನೀವು ಕೇಳ್ಬೋದು. ನಾನ್ ಗೊತ್ತಿರೋ ಪ್ರಕಾರ ನಾನು 50 ಅಂಗಡಿಲಿ ಮೇಲೆನೆ ಕೆಲಸ ಮಾಡಿ ಆಮೇಲೆ ಬೂಟಿಕ್ ನ ರನ್ ಮಾಡ್ತಾ ಇದ್ದೀನಿ. ನಾನ್ ಮಾಡಿರೋ ಪ್ರತಿ ಅಂಗಡಿಲೂ ಲೇಡೀಸ್ ಕೆಲಸದಲ್ಲಿ ಯಾವುದೇ ಪರ್ಫೆಕ್ಟ್ ಆಗಿ ಮಾಸ್ಟರ್ ಇದ್ರು ಸಮೇತ ಆಲ್ಟ್ರೇಷನ್ ಅದು ಖಂಡಿತ ಬಂದೇ ಬರುತ್ತೆ. ಆಲ್ಟ್ರೇಷನ್ ಬರ್ದಿರೋ ಅಂಗಡಿ ಅಂತೂ ಇರಲ್ಲ. ಲೂಸು, ಟೈಟು, ಶೋಲ್ಡರ್ ಡ್ರಾಪು ಈ ತರ ಕೆಲವೊಂದು, ಯಾಕಂದ್ರೆ ನಾವು ಕಂಪ್ಯೂಟರ್ ಅಲ್ಲಿ ಇಕ್ಬಿಟ್ಟು ಏನ್ ಜೆರಾಕ್ಸ್ ಏನ್ ತೆಗಿತಾ ಇಲ್ವಲ್ಲ, ಯಾರ್ಯಾರ ಮೆಜರ್ಮೆಂಟ್ ಹೆಂಗ್ ಬೇಕಪ್ಪ ಅಂತ. ಅದರಿಂದ ಆಲ್ಟ್ರೇಷನ್ ಅಂತ ಸರ್ವೇ ಸಾಮಾನ್ಯ ಬರುತ್ತೆ. ಬಂದಾಗ ಏನಕ್ಕೆ ಬಂದಿದೆ ಅಂತ ನಾವು ಯೋಚನೆ ಮಾಡಿ ಅವಾಗ ಅದನ್ನ ಚೇಂಜ್ ಮಾಡಿ ರೆಡಿ ಮಾಡಿ ಕಸ್ಟಮರ್ ಕೊಟ್ಟಾಗ ನೆಕ್ಸ್ಟ್ ಅದೇ ಕಸ್ಟಮರ್ ನಮ್ಗೆ ಬ್ಲೌಸ್ ಕೊಟ್ಟಾಗ ಲಾಸ್ಟ್ ಟೈಮ್ ಇವ್ರು ಈ ತರ ಬಂದಿತ್ತಲ್ಲ ಇದನ್ನ ಈ ಸರಿ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನ ಏನ್ ಮಾಡ್ತೀವಿ ನೆಕ್ಸ್ಟ್ ಚೇಂಜ್ ಮಾಡಿ ಹೊಲಿತೀವಿ. ಆವಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಅಲ್ಲಿಂದ ಬರುತ್ತೆ. ಪ್ರತಿಯೊಂದು ಅಷ್ಟೇ ಕಲಿತಾ ಇದ್ರೇನೆ, ಕಲಿಬೇಕಾದ್ರೆ ಬ್ರಹ್ಮವಿದ್ಯೆ ಕಲ್ತಾದ್ಮೇಲೆ ಕೋದಿ ವಿದ್ಯೆ ಅಂತಾರ. ಅದೇ ರೀತಿ ನಮ್ಗೆ ಇವಾಗ ಯಾವುದೇ ಮೆಜರ್ಮೆಂಟ್ ಯಾವುದೇ ಫೋಟೋ ತೋರ್ಸೋ ಸಮೇತ ನಾನು ಅದೇ ರೀತಿ ಕಟ್ ಮಾಡಿ ಕಸ್ಟಮರ್ಗೆ ಫಿಟ್ಟಿಂಗ್ ಮಾಡಿ ಕೊಡ್ತೀನಿ. ನೋಡಿ ಇಲ್ಲಿ ನ್ಯಾಚ್ ಇಂದ ಸ್ವಲ್ಪ ಮೇಲ್ ತಗೋಬೇಕು, ಯಾಕಂದ್ರೆ ಇಲ್ಲಿ ಡಾಟಿಂಗ್ ಹಿಡಿತೀವಲ್ಲ ಅದು ಕೆಳಗಡೆ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ ಇಷ್ಟ ಆಯ್ತು. ಇದಾದ್ಮೇಲೆ ಮಿಡಲ್ ಚೆಸ್ಟ್, ಇದೇ ಮೈನ್ ಇಂಪಾರ್ಟೆಂಟ್. ತುಂಬಾ ಜನ ನಮ್ಗೆ ಕಾಮೆಂಟು ಮಾಡಿದ್ದಾರೆ ಮಿಡಲ್ ಚೆಸ್ಟ್ಗೆ ಎಷ್ಟು ಲೂಸ್ ತಗೋಬೇಕು ಅಂತ. ನಮ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ಲೂಸ್ ಏನ್ ತಗೋಬೇಕಾಗಿಲ್ಲ. ನೋಡಿ ಜಸ್ಟ್ ನೀವು ಹಿಂಗ್ ಇಟ್ಕೊಳ್ಳಿ ಟೈಟ್ ಆಗಿ. ಹುಕ್ಸ್ ಪಟ್ಟಿಯಿಂದ ಈ ಸೆಂಟರ್ ಡಾಟ್ ಇರುತ್ತಲ್ಲ ಇಲ್ಲಿಗೆ, ಅಲ್ಲಿಂದ ಸೈಡ್ ನಾವು ಹೊಲಿಗೆ ಹಾಕಿರ್ತೇವಲ್ಲ ಇಲ್ಲಿಗೆ ಎಷ್ಟಿದೆ 11 ಇಂಚ್ ಇದೆ. 11 ಇಂಚ್ಗೆ 1 ನಿಮಿಷ ಕಸ್ಟಮರ್ ಫೋನ್ ಮಾಡ್ತಾವ್ರೆ. ನೋಡಿ ಫ್ರಂಟು ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ತಗೋಬೇಕಾಗುತ್ತೆ. ನೋಡಿ ಫ್ರಂಟ್ ಡಾಟ್ ಲೆಂತ್ 11 ಇಂಚ್ ಇದೆ. ಜಸ್ಟ್ ಏನು ಬೇಡ, ನೀವು ಮೇಲ್ಗಡೆ ಮಾರ್ಜಿನ್ ಬಿಡಿ, 11 ಇಂಚ್ ಚಿಕ್ಕದಾಗ ಒಂದ್ ಲೈನ್ ಹಾಕೊಳ್ಳಿ. ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅಂತ ನೋಡ್ಕೊಳ್ಳಿ. ಅಳತೆ ಬ್ಲೌಸ್ ಕೊಟ್ಟಾಗ, ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನಾನು ಆಲ್ರೆಡಿ 2-3 ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 11 ಇಂಚ್ ಬರ್ತಾ ಇದೆ. 11 ಪ್ಲಸ್ ಅರ್ಧ ಇಂಚು ಇಲ್ಲಿಗೆ ಮಾರ್ಕು, ಮತ್ತೆ 2 ಇಂಚ್ ಮಾರ್ಕು ಇಲ್ಲಿಗೆ ಬರ್ತಾ ಇದೆ. ಅರ್ಧ ಇಂಚ್ ಏನಕ್ಕೆ ಅಂದ್ರೆ ಈ 4 ಡಾಟ್ ಹಿಡಿದಾಗ ಸ್ವಲ್ಪ ಶಿಂಕ್ ಆಗ್ಬಿಡುತ್ತೆ. ಅವಾಗ ಅದಕ್ಕೆ ಫಸ್ಟ್ ನಾವು ಅರ್ಧ ಇಂಚ್ ಅನ್ನೋದು ಇಟ್ಕೊಂಡ್ಬಿಟ್ರೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡ್ವಿ. ಅದಾದ್ಮೇಲೆ
ಸೈಡಲ್ಲಿರೋ ಮಾರ್ಜಿನ್ನ ನೀಟಾಗಿ ಕಟ್ ಮಾಡ್ಬಿಡೋಣ. ಆಯಿತು ನೋಡಿ. ಇಷ್ಟಾದ್ಮೇಲೆ ಬ್ಯಾಕ್ನ ಸೈಡ್ಗೆ ತೆಗೆದುಬಿಡಿ. ಅದಾದಮೇಲೆ ಫ್ರಂಟ್ ತಗೊಳ್ಳಿ. ಇಲ್ಲಿ ಫ್ರಂಟ್ ಶೇಪ್ ಇನ್ನೂ ಮಾಡಿಲ್ಲ, ಮಾರ್ಕ್ ಮಾಡೋಣ. ಯಾವುದು ಮರಿಬಾರ್ದು, ಮರೆದ್ರೆ ಏನಾಗೋದು, ಇದು ಫ್ರಂಟ್ ಶೇಪ್ ತೆಗ್ದಿಲ್ಲ ಅಂದ್ರೆ ಇಲ್ಲಿ ಗುಪ್ಪೆ ತರ ಲೂಸ್ ಬಂದ್ಬಿಡ್ತದೆ ಬ್ಲೌಸು. ಯಾವತ್ತೇ ಕಾರಣಕ್ಕೂ ಮರಿಬೇಡಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಮರೆತು ಮತ್ತೆ ಬಿಚ್ಚಿ ಆಲ್ಟ್ರೇಷನ್ ಮಾಡಿರೋಂತ ಇದೂನು ಇದೆ, ಉದಾಹರಣೆಗಳು ಇದಾವೆ. ಆದ್ರೂ ನಾವು ಮಾಡಿರೋ ತಪ್ಪನ್ನ ಇನ್ನೊಬ್ರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದಲ್ಲ ಎರಡು ಸಲ ಚೆಕ್ ಮಾಡ್ಕೊಂಡು ಹೊಲಿಬೇಕು. ನೀವೇ ಹೊಲಿಯಂಗಿದ್ರೆ, ಇಲ್ಲ ಬೇರೆಯವ್ರು ಹೊಲಿಯಕ್ ಕೊಡ್ತೀನಿ ಅಂತಂದ್ರೆ ಕಟಿಂಗ್ ನ ಒಂದ್ಸಲ ಇಲ್ಲ 2-3 ಸಲ ಚೆಕ್ ಮಾಡಿ ಕೊಡಿ. ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಪ್ರತಿ ಯಾವ್ದೋ ಅಷ್ಟೊಂದು ಈಸಿಯಾಗಿ ಮಿಸ್ ಮಾಡಲ್ಲ. ಆದ್ರೂ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂನು ಮಿಸ್ ಆಗುತ್ತೆ, ಮತ್ತೆ ಆಲ್ಟ್ರೇಷನ್ ಮಾಡ್ತೀವಿ. ಅದು ಟೈಲರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವೇ ಸಾಮಾನ್ಯ. ಅದು ಆದ್ರೂ ಹೇಳೋದು ನಮ್ ಧರ್ಮ. ಅದೇ ಮತ್ತೆ ಡಾಟ್ ಮಾರ್ಜಿನ್ ಇಲ್ಲಿ. ಇಷ್ಟಾದ್ಮೇಲೆ ಸ್ಕೇಲ್ ತಗೊಂಡು ಎಲ್ಲ ಲೈನು ಜಾಯಿನ್ ಮಾಡೋಣ. ಇದಿಂಗೆ ಎಂಡ್ ಗಿಲ್ಲಿ, ಸೈಡ್ ಎಡ್ ಗಿಲ್ಲಿ, ಮತ್ತೆ ಇಲ್ಲಿ ಉಕ್ಸ್ ಪಟ್ಟಿ ಹತ್ರ ಒಂದು ಡಾಟು, ಮತ್ತೆ ಇದನ್ನ ಹಿಂಗ್ ಜಾಯಿನ್ ಮಾಡಿ, ಇದನ್ನ ಹಿಂಗ್ ನೋಡಿ ಇಷ್ಟು ಲೈನ್ ಆಯ್ತು. ಇವಾಗ ನೋಡ್ಕೊಳ್ಳಿ ಬಂದು ಮತ್ತೆ ನೀವು ಫ್ರಂಟ್ ಲೆಂತ್ ನೋಡ್ಕೊಳ್ಳಿ, 15 ಇಂಚ್ ಇದೆ, ಓಕೆ. ಮಿಡಲ್ ಚೆಸ್ಟ್ ನೋಡ್ಕೊಳ್ಳಿ, 11 ಇಂಚ್ ಇದೆ, ಓಕೆ. ಉಕ್ಸ್ ಪಟ್ಟಿ ಹತ್ರ ನೋಡ್ಕೊಳ್ಳಿ, 10.5 ಇದೆ, 9 ಮುಕ್ಕಾಲು ಬರುತ್ತೆ, ಓಕೆ. ಇಷ್ಟಾದ್ಮೇಲೆ ಇದು ರೌಂಡ್ ಆಗಿ ಶೇಪ್ ಆಗಿ ಒಂದು ಕಟಿಂಗ್ ಅನ್ನೋದು ಮಾಡ್ಕೊಬಿಡೋಣ. ಒಂದು ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಫ್ರಂಟ್ ಶೇಪ್ ಕಟ್ ಮಾಡ್ಬಿಡ್ಬೇಕು. ಫ್ರಂಟ್ ಶೇಪ್ ಹೆಂಗ್ ಕಟ್ ಮಾಡೋದು ಅಂತ ಒಂದು 1/2 ಇಂಚ್ ಇರ್ಬೋದು. ನೀವು ಹಿಂದೆ ವಿಡಿಯೋದಲ್ಲಿ ಸುಮಾರು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ತೆಗಿಬೇಕು ಅಂತ. ತುಂಬಾ ಈಸಿಯಾಗಿ ಎಲ್ಲಾರ್ಗು ಅನುಕೂಲ ಆಗೋ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ನೋಡಬಹುದು ಈ ತರ. ಅದಾದ್ಮೇಲೆ ಹಿಂಗ್ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಅನ್ನೋದು ಗ್ಯಾಪ್ ಬಿಟ್ಬಿಟ್ಟು ಹಿಂಗೆ ಒಂದು ಡಾಟ್ ಮೆಜರ್ಮೆಂಟ್ ಅನ್ನೋದು ಹಾಕೋಬೇಕಾಗುತ್ತೆ. ಇದಕ್ಕೆ ಜಾಯಿನ್ ಮಾಡಬಾರ್ದು. ಅದಾದ್ಮೇಲೆ ಕ್ರಾಸ್ ಪಟ್ಟಿ ಅಂತೀವಲ್ಲ, ಕ್ರಾಸ್ ಬೆಲ್ಟ್, ಇದನ್ನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ. 3.5 2.5 ಆ ರೀತಿಯಲ್ಲಿ ಕಟ್ ಮಾಡ್ಕೊಂತೀವಿ ಕ್ರಾಸ್ ಬೆಲ್ಟ್ ನ. ಉಕ್ಸ್ ಪಟ್ಟಿಗೆ ಮಾರ್ಜಿನ್ ಲೈನು, ಮತ್ತೆ ಇಲ್ಲೊಂದು ಲೈನು, ಕೆಳಗಡೆ ಮಾರ್ಜಿನ್ ಲೈನು. ಅದಾದ್ಮೇಲೆ ಸೊಂಟದ 3.5 ಬಂತಲ್ಲ, 34 ಅನ್ಕೊಳ್ಳಿ. 4 ಭಾಗ ಮಾಡಿದ್ರೆ 8.5 ಬರುತ್ತೆ. ಅಲ್ಲಿಗೊಂದು ಮಾರ್ಕು, ಮತ್ತೆ ಸೆಂಟರ್ಗೊಂದು, ಎರಡಕ್ಕೂ ಮಧ್ಯದಲ್ಲಿ, ಮತ್ತೆ ಈ ಕಡೆ ಮಾರ್ಜಿನ್ಗೆ. ಇದು ಸ್ಟ್ಯಾಂಡರ್ಡ್ ಆಗಿ ನಾವು ಕಟ್ ಮಾಡೋ ರೀತಿಯಲ್ಲಿ 3.5 2.5 3.5 ಮಾಡ್ಕೊಂಡ್ವಿ. ಅದೇ ರೀತಿ ಮತ್ತೆ ಇಲ್ಲಿ ಮಾರ್ಜಿನ್ ತೆಗೆದ್ಬಿಟ್ವಿ, ಮತ್ತೆ ಇಲ್ಲಿ ಮಾರ್ಜಿನ್, ಮತ್ತೆ ಇದು ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನೋಡ್ಕೋಬಹುದು 3.5 1 ಪಾಯಿಂಟ್ ಕಮ್ಮಿ ಬರ್ತಾ ಇದೆ ಇಲ್ಲಿ. ಇವಾಗ ಬ್ಯಾಕ್ ತಗೊಳ್ಳಿ, ಫ್ರಂಟ್ ತಗೊಳ್ಳಿ, ಸೈಡ್ ಅಲ್ಲಿ ಇಟ್ಟು ನೋಡಿ, ಹಿಂಗೆ ನೋಡಿ ತುಂಬಾ ಗ್ಯಾಪ್ ಇಲ್ಲ, ಬೆಲ್ಟ್ಗೆ ಜಾಗನೇ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಅವ್ರಿಗೆ ಬೆಲ್ಟ್ ನ ಸ್ವಲ್ಪ ಕಟ್ ಮಾಡ್ಬಿಡಿ. ಬೆಲ್ಟ್ ಸಣ್ಣದಾಗಿ ಪಟ್ಟಿ ತರ ನೀಟಾಗಿ ಕುಟ್ಕೊಳ್ಳಿ ಅಂತ. ಅದಾದ್ಮೇಲೆ ಇದನ್ನ ಸ್ವಲ್ಪ ಕ್ರಾಸ್ ಆಗಿ ಅಂದಾಜಾಗಿ ಇಷ್ಟು ಕಟ್ ಮಾಡ್ಬಿಡೋಣ. ಎರಡರಲ್ಲೂ ಅಡ್ಜಸ್ಟ್ ಮಾಡ್ಬೇಕು ಬ್ಯಾಲೆನ್ಸ್. ಒಂದರಲ್ಲೇ ಮಾಡಬಹುದು, ಅಂದ್ರೆ ಮಾಡೋದೇನಕ್ಕೆ, ಶೇಪ್ ಎಲ್ಲಾದ್ರೂ ಸ್ವಲ್ಪ ಚೇಂಜ್ ಗಿಂಜ್ ಆಗ್ಬಿಟ್ರೆ ಫಿಟ್ಟಿಂಗ್ ಅನ್ನೋದು ಚೇಂಜಸ್ ಆಗ್ಬಿಡುತ್ತೆ. ಅದನ್ನ ಬೆಲ್ಟ್ ಸ್ವಲ್ಪ ಸಣ್ಣ ಮಾಡೋಣ, ಇದನ್ನ ಸ್ವಲ್ಪ ಕ್ರಾಸ್ ಆಗಿ ಮೇಲೆ ಎತ್ಕೊಬಿಡೋಣ. ಮೇಲೆ ಎತ್ಕೊಂಡ್ಮೇಲೆ ನನ್ನ ಪ್ರಕಾರ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಸ್ವಲ್ಪ ಸೈಡ್ ಡಾಟ್, ಇದು ಅಷ್ಟೇ 2 ಇಂಚ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹಿಂದ್ಗಡೆ ಪೀಸ್ಗೆ ಮಾರ್ಕಿಂಗ್ ಬೀಳ್ಬೇಕಲ್ಲ, ಅದರಿಂದ ಈ ತರ ವೀಲ್ ಮಾರ್ಕ್ ಅನ್ನೋದು ನೋಡಿ ಈ ತರ ಇಟ್ಕೊಳ್ಳಿ. ಅದಾದ್ಮೇಲೆ ನೋಡಿ 1 by 1 ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಪ್ರತಿಯೊಂದನ್ನು ನೀವು
ಕಲಿಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ನೋಡಿ ಹಿಂಗೆ ಇಟ್ಕೊಂಡು ಯಾವುದನ್ನು ಮರಿಬಾರ್ದು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿ ಕೆಲಸ ಅನ್ನೋದು ಮಾಡಬೇಕಾಗುತ್ತೆ. ಇಷ್ಟ ಆಯ್ತು. ಇದಾದ್ಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಮತ್ತೆ ಇಲ್ಲೊಂದು ನ್ಯಾಚು, ಮತ್ತೆ ಇಲ್ಲೊಂದು ನ್ಯಾಚು. ಎಲ್ಲ ಡಾಟ್ಗೂ ನ್ಯಾಚುಗಳು ಹಾಕೊಳ್ಳಿ. ಮತ್ತೆ ಬ್ಯಾಕು ಇದು ಅಂದಾಜಾಗಿ ಸುಮ್ಮನೆ ಒಂದು ರಫ್ ಮಾರ್ಕ್ ಅನ್ನೋದು ಹಾಕೊಳ್ಳಿ. ಇಲ್ಲಿ ಟೈಲರ್ಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಸುಮ್ಮನೆ ಹಂಗೆ ರಫ್ ಸ್ಕಾಲಪ್ ಅಂತ ಬರೆದು ಬಿಡಿ. ಇಲ್ಲಿ ಬಾರ್ಡರ್ ಜಾಯಿನ್ ಮಾಡ್ಬೇಕಂತ ತಿಳ್ಕೊಬೇಕು. ಈ ರೀತಿ ಕಟ್ ಮಾಡ್ಬಿಟ್ವಿ. ಆವಾಗ ಏನಾಗುತ್ತಂದ್ರೆ ನಾವು ಬಾರ್ಡರ್ ಹೆಂಗ್ ಹಾಕೋದು ಅಂದ್ರೆ ಲೈನಿಂಗ್ ಅಟ್ಯಾಚ್ ಮಾಡ್ಬಿಟ್ಟು ಈ ನೆಕ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು ಹಿಂಗೆ. ಅದಾದ್ಮೇಲೆ ಬಾರ್ಡರ್ ಇಕ್ಬಿಟ್ಟು ಸ್ಕಾಲಪ್ ಈ ನೆಕ್ ರೆಡಿ ಮಾಡ್ಬಿಡ್ಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಲೈನಿಂಗ್ ಅಟ್ಯಾಚ್ ಮಾಡ್ಬಿಟ್ಟು ಈ ನೆಕ್ ನ ನೀಟಾಗಿ ರೆಡಿ ಮಾಡ್ಕೊಬಿಡ್ಬೇಕು. ಅದಾದ್ರೆ ಬಾರ್ಡರ್ ಅಲ್ಲಿ ಈ ತರ ಸ್ಕಾಲಪ್ ಅವಾಗ ನಾನು ತೋರಿಸ್ಕೊಟ್ನಲ್ಲ, ನಾವು ಕೈನ ಇಟ್ಕೊಂಡು ಯಾವ ರೀತಿ ಸ್ಕಾಲಪ್ ನ ರೆಡಿ ಮಾಡ್ಕೋಬೇಕು ಅಂತ, ಆ ರೀತಿ ಸ್ಕಾಲಪ್ ರೆಡಿ ಮಾಡ್ಕೊಂಡು ಮೇಲ್ಗಡೆ ಫಿಕ್ಸ್ ಮಾಡ್ಬಿಡ್ತೀವಿ. ಈ ಕಡೆ ರೆಡಿ ಮಾಡ್ಕೊಂತೀವಿ. ಈ ಕಡೆ ಕಚ್ಚಾ ಇರುತ್ತೆ, ಕೆಳಗಡೆ ಕಚ್ಚಾ ಇರುತ್ತೆ. ಈ ಕಡೆ ಕಚ್ಚಾನ ಹಿಂಗೆ ಕ್ರಾಸ್ ಎಮ್ಮಿಂಗ್ ಪಟ್ಟಿ ಕಟ್ಬಿಟ್ಟು ಕ್ಲೋಸ್ ಮಾಡ್ತೀವಿ. ಕೆಳಗಡೆ ಕಚ್ಚಾ ಬಂದು ಈ ಕಡೆ ಎಮ್ಮಿಂಗ್ ಪಟ್ಟಿ ಕ್ಲೋಸ್ ಮಾಡಿದ್ರೆ ಫಿನಿಶ್ ಆಗುತ್ತೆ. ಯಾವ ರೀತಿ ಬಂದಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಈ ರೀತಿ ಬ್ಲೂ ಕಲರ್ ಬ್ಲೌಸ್ ಅನ್ನೋದಿದೆ. ಇದನ್ನ ನೋಡ್ಕೋಬಹುದು. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಬಿಡ್ಬೇಕು. ಬ್ಲೌಸ್ ಗಳಲ್ಲಿ ಒಂದೊಂದರಲ್ಲಿ ಎಕ್ಸ್ಟ್ರಾ ಬಂದಿರುತ್ತೆ. ಇದಾದ್ಮೇಲೆ ನೋಡಿ ಈ ತರ ರಿಂಕಲ್ಸ್ ಅನ್ನೋದಿರುತ್ತೆ ಬಟ್ಟೆ. ಒಂದ್ ಸ್ವಲ್ಪ ನೀಟಾಗಿ ನೋಡಿ ಸ್ಟೀಮರ್ ಅನ್ನು ಯೂಸ್ ಮಾಡಿ. ಅದಾದ್ಮೇಲೆ ಸ್ವಲ್ಪ ಡೌನ್ ಮಾಡಿ, ಮತ್ತೆ ಈ ವ್ಯೂಸ್ ಅಲ್ಲಿ ನೋಡಿ ಮೇಲಕ್ಕೆ ಹೋದಂಗೆ ಇದೆ, ಅವೆಲ್ಲ ನೋಡ್ಕೋಬೇಕು ನೀವು. ಎಲ್ಲಾನು ಸ್ಲೀವ್ಸ್ ಮತ್ತೆ ಬ್ಯಾಕ್ ಮೇಲೆ ಹೋಗೋ ತರ ಮಾಡ್ಬೇಕು. ಫ್ರಂಟ್ ಅಲ್ಲಿ ಬೇಕಂದ್ರೆ ಬಟ್ಟೆ ಸಾಕಾಗಿಲ್ಲ ಅಂತ ನಾವು ಬೇಕಂದ್ರೆ ಡೌನ್ ಬರೋ ತರ ಮಾಡ್ಕೋಬಹುದು. ನಾನು ಈ ತರ ನೋಡಿ ಡಬಲ್ ಫೋಲ್ಡ್ ಮಾಡ್ಕೊಂಡೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಇದು ವ್ಯೂಸ್ ಮೇಲೆ ಹೋಗ್ತಾ ಇದೆ, ಇದು ಸ್ಲೀವ್ಸ್ ಬರಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಸ್ಲೀವ್ಸ್ ನ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ನೋಡಿ ಈ ರೀತಿ ಈ ಬಾರ್ಡರ್ ಬಂದ್ಬಿಟ್ಟು ನೋಡಿ ಕೆಳಗಡೆ ಪ್ಲೇನ್ ಇದೆ, ಈ ರೌಂಡ್ ಆಗು ಇದೆ. ಅದೇ ರೀತಿ ಇದಕ್ಕೂ ರೌಂಡ್ ಕೊಟ್ಬಿಟ್ರೆ ಮ್ಯಾಂಗೋ ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಸ್ಕಾಲಪ್ ಅನ್ನೋದು ಕೊಟ್ಟಿದ್ದೀನಿ. ನೋಡಿ ಸ್ಲೀವ್ಸ್ ಆಯ್ತು. ಪ್ಲೇನ್ ಇದ್ದಾಗ ನಾವ್ ಹೆಂಗ್ ಬೇಕಂದ್ರೆ ಹಂಗೆ ಕಟ್ ಮಾಡ್ಕೋಬಹುದು. ಸ್ಲೀವ್ಸ್ ಇದ್ದಾಗ ನೋಡಿ ನಾವು ಈ ಕಡೆ ತಿರ್ಸ್ಕೊಂಡ್ವಿ. ಈ ಬಾರ್ಡರ್ ಬೇಕು ಏನಕ್ಕೆ, ಬ್ಯಾಕ್ ಅಲ್ಲಿ ಡಿಸೈನ್ ಮಾಡಕ್ಕೆ. ಬಾರ್ಡರ್ ಕಟ್ ಆಗ್ದಿರಾ ನಾವು ಫ್ರಂಟ್ ಬ್ಯಾಕ್ ಅನ್ನೋದು ಕಟ್ ಮಾಡಬೇಕು. ಮೊದಲನೇದಾಗಿ ಬ್ಯಾಕ್ ನೋಡಿ ಹಿಂಗ್ ಇಟ್ಕೊಂಡೆ ವ್ಯೂಸಿಂಗ್ ಮೇಲೆ ಹೋಗೋ ತರ ನೋಡ್ಕೊಂಡು, ಅದಾದ್ಮೇಲೆ ಫ್ರಂಟು, ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಕ್ರಾಸ್ ಪಟ್ಟಿ ಈ ಗ್ಯಾಪ್ ಅಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ಕೋಬಹುದು. ಎಲ್ಲ ಕಡೆ ಕವರ್ ಆಗಿದೆ. ಮತ್ತೆ ನೀಟಾಗಿ ಸ್ಲೀವ್ಸ್ ಒಂದ್ಸರಿ ಫ್ರಂಟ್ ಬ್ಯಾಕ್ ಒಂದ್ಸಲಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇದು ಅಷ್ಟೇ ಈ ರೀತಿ ಕಟ್ ಮಾಡ್ಕೊಂಡೆ. ನಾನು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಬೆಲ್ಟ್ ಕ್ರಾಸ್ ಪಟ್ಟಿ ಅಂತೆಲ್ಲ ಅದು ಇದು ಈ ಕಡೆ ಇದು ಹಿಂಗಾಯ್ತು. ಇದನ್ನ ತಿಲ್ಲಿ ಹಾಕೊಳ್ಳಿ, ಇದನ್ನ ತೆಗೆದು ಬ್ಯಾಕ್ ಮೇಲೆ ಹಾಕೊಳ್ಳಿ. ಅದೊಂದು ಪೀಸ್ ಉಳ್ಕೊಬಿಡ್ತಿದೆ. ಮತ್ತೆ ಅದಾದ್ಮೇಲೆ ಸ್ಲೀವ್ಸ್ ಹಾಕ್ಬಿಡಿ. ಮತ್ತೆ ಮಿಕ್ಕಿರೋ ಪೀಸ್ನೆಲ್ಲ ಇತ್ತು ಇದ್ರ ಮೇಲೆ ಇಟ್ಬಿಡು.
ಹಂಗೆ ನೀಟಾಗಿ ಸುತ್ತಬಿಟ್ಟು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾವು ಹೇಳ್ಬಿಟ್ಟು ಕೊಟ್ಟಿದ್ದೀವಿ ಅಂತಂದ್ರೆ ನೀಟಾಗಿ ಅವರು ರೆಡಿ ಮಾಡಿ ಬ್ಲೌಸು ಐರನ್ ಉಕ್ಸ್ ಹಾಕೋರು ಕೊಡ್ತಾರೆ. ಉಕ್ಸ್ ಹಾಕಿದ್ಮೇಲೆ ನಾನು ಐರನ್ ಮಾಡಿಬಿಟ್ಟು ಹ್ಯಾಂಗರ್ಗೆ ಅನ್ನೋದು ಹಾಕ್ತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ. ಅದೇ ರೀತಿ ನನ್ನಲ್ಲಿರುವಂಥ ಪ್ರತಿಭೆನ ಎಲ್ಲರಿಗೂ ಹೇಳ್ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಕಲಿಯೋಕ್ಕೆ ನೀವು ರೆಡಿ ಬೇಕು. ಓಕೆನಾ? ಡನ್.